ಅಧಿಕಾರದಲ್ಲಿರುವಂತ ಕಾಂಗ್ರೆಸ್ ಪಕ್ಷ ರಾಜ್ಯದಲ್ಲಿ ಉಪಮುಖ್ಯಮಂತ್ರಿಗಳಾಗಿರುವಂತ ಹಾಗೆ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತ ಡಿ.ಕೆ. ಶಿವಕುಮಾರ್ ಒಂದ್ ಕಡೆ ಫಾರಿನ್ ಟೂರ್ನಲ್ಲಿದ್ದಾರೆ. ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣದ ನಾಯಕರುಗಳು ಒಂದೆಡೆ ಸೇರಿ ಡಿನ್ನರ್ ಮೀಟಿಂಗ್ ಮಾಡಿರುವಂತದ್ದು ಸಾಕಷ್ಟು ಕುತೂಹಲ ಕೆಡಮಾಡಿಕೊಟ್ಟಿದೆ. ಇದು ಕಾಂಗ್ರೆಸ್ನಲ್ಲಿ ಒಂದು ರೀತಿಯಾದಂತಹ ಸಂಚಲನ ಹಾಗೆ ಡಿ.ಕೆ. ಶಿವಕುಮಾರ್ ಅವರಿಗೆ ಆತಂಕವನ್ನ ಕೂಡ ತಂದಿಟ್ಟಿರುವಂತದ್ದು. ಡಿಸಿಎಂ ಫಾರಿನ್ ಟೂರ್, ಆಪ್ತರ ಜೊತೆ ಸಿಎಂ ಸಭೆಯನ್ನ ಮಾಡಿದ್ದಾರೆ. ಇಷ್ಟು ದಿನ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಪರಮೇಶ್ವರ್ ಅವರು, ಮಹದೇವಪ್ಪ ಅವರು, ರಾಜಣ್ಣ ಅವರು ಈ ರೀತಿಯಾಗಿ ಸೇರ್ತಾ ಇದ್ರು. ಹಾಗೆ ಪರಮೇಶ್ವರ್ ನಿವಾಸದಲ್ಲಿ ಇವರೆಲ್ಲ ಹೋಗಿ ಸೇರ್ತಾ ಇದ್ರು. ಮಹದೇವಪ್ಪ ಅವರ ನಿವಾಸಕ್ಕೂ ಕೂಡ ಇವರೆಲ್ಲ ಹೋಗಿ ಸೇರ್ತಾ ಇದ್ರು. ಬಟ್ ಎಲ್ಲೂ ಕೂಡ ಇವರ ನಿವಾಸಗಳಿಗೆ ಹೋಗ್ಬಿಟ್ಟು ಡಿನ್ನರ್ ಮೀಟಿಂಗ್ ಅನ್ನ ಮಾಡಿರಲಿಲ್ಲ ಮುಖ್ಯಮಂತ್ರಿಗಳು. ಆದ್ರೆ ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳೇ ಸ್ವತಃ ಹೋಗಿರುವಂತ ಹಿನ್ನೆಲೆಯಲ್ಲಿ ಅದು ಬೇರೆಯದ್ದೇ ರೀತಿಯಾದಂತಹ ಸಂದೇಶವನ್ನ ರವಾನಿಸ್ತಾ ಇದೆ. ಹಾಗಾದ್ರೆ ಆ ಸಂದೇಶವನ್ನ ಯಾವ ರೀತಿಯಾಗಿ ನೋಡ್ಬೇಕಾಗುತ್ತೆ? ದಲಿತ ಸಚಿವರ ಜೊತೆ ಸಿಎಂ ಸಮಾಲೋಚನೆ ಮಾಡಿದ್ದು ನಾನಾ ವ್ಯಾಖ್ಯಾನಗಳಿಗೆ ಕಾರಣ ಆಗಿದೆ. ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಚರ್ಚೆನ ಹಾಗಾದ್ರೆ, ಯಾಕೆಂದ್ರೆ ಮೊನ್ನೆ ಅಷ್ಟೇ ಸತೀಶ್ ಜಾರಕಿಹೊಳಿ ಅವರು ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ರು, ಬದಲಾಗಬೇಕು ಯಾಕೆಂದ್ರೆ ಒತ್ತಡ ಜಾಸ್ತಿ ಆಗುತ್ತೆ, ಸರಿಯಾಗಿ ಒಂದ್ ಕಡೆ ಆ ಒಂದು ಖಾತೆಗಳನ್ನ ನಿರ್ವಹಿಸಲಿಕ್ಕೂ ಕೂಡ ಆಗೋದಿಲ್ಲ, ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಸ್ಟೇಟ್ಮೆಂಟ್ ಕೊಟ್ಟ ಬೆನ್ನಲ್ಲೇ ಅವರ ನಿವಾಸದಲ್ಲಿ ನಡೆದಿರುವಂತಹ ಒಂದು ಬೆಳವಣಿಗೆಗಳು ಇದು. ಹೆಚ್ಚುವರಿ ಡಿಸಿಎಂ ಸ್ಥಾನದ ಬಗ್ಗೆ ಚರ್ಚೆಯನ್ನ ಮಾಡಲಾಯ್ತಾ? ಸಚಿವ ಸಂಪುಟ ಪುನಾರಚನೆ ಬಗ್ಗೆ ಚರ್ಚೆನ ಹಾಗಾದ್ರೆ? ಸಭೆಯಲ್ಲಿ 30ಕ್ಕೂ ಹೆಚ್ಚು ಶಾಸಕರು ಕೂಡ ಭಾಗಿ ಅನ್ನುವಂಥ ಮಾಹಿತಿ ಕೂಡ ಇರುವಂಥದ್ದು. ಇದೆಲ್ಲದ್ರ ಬಗ್ಗೆನೂ ಕೂಡ ಚರ್ಚೆಯನ್ನ ಮಾಡ್ತಾ ಹೋಗೋಣ. ಮೊದಲು ಇಲ್ಲಿ ನಾನು ಆಗ್ಲೇ ಹೇಳ್ತಾ ಇದ್ದೆ, ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಮಹದೇವಪ್ಪ ಅವರು, ಪರಮೇಶ್ವರ್ ಅವರು, ರಾಜಣ್ಣ ಇವರೆಲ್ಲ ಸೇರ್ತಾ ಇದ್ರು. ಇವ್ರ ನಿವಾಸಕ್ಕೆ ಇವರೆಲ್ಲರೂ ರೌಂಡ್ಸ್ ಹೊಡಿತಾ ಇದ್ರು. ಆದರೆ ಮುಖ್ಯಮಂತ್ರಿಗಳೇ ಸ್ವತಃ ಭಾಗಿಯಾಗಿದ್ದಾರೆ. ಇದನ್ನು ಯಾವ ಕಾಂಟೆಕ್ಸ್ಟ್ ಅಲ್ಲಿ ನೋಡಬೇಕು ಅಂತ ನೀವು ಹೇಳಿದಂತೆ ಕ್ವೈಟ್ ಯೂಶುವಲ್ ಅಂತಾನೂ ಅನಿಸಿದ್ರು ಕೂಡ ಕ್ವೈಟ್ ಅನ್ಯೂಶುವಲ್ ಅಂತಾನೂ ಕೂಡ ಅನ್ಸುತ್ತೆ. ಯಾಕಂದರೆ ಬೇರೆ ಎಲ್ಲ ನಾಯಕರುಗಳು ಅವ್ರ ಮನೆಗೆ ಈಗ ಮಹದೇವಪ್ಪ ಅವರೆಲ್ಲ ಹೋಗಿ ತಿಂಡಿ ತಿಂದ್ವಿ, ಲಡ್ಡು ತಿಂದ್ವಿ, ಬೂಂದಿ ತಿಂದ್ವಿ ಅಂತೆಲ್ಲ ಮಾತನಾಡೋದಂಥದ್ದು ಬೇರೆ. ಸ್ವತಃ CM ಅವರು ಮನೆಗೆ ಹೋಗ್ತಾರೆ ಅಂತಂದರೆ, ಈಗ ಗಾಂಧಿ ಭಾರತ ಕಾರ್ಯಕ್ರಮದಲ್ಲೂ ಕೂಡ ಏನೇನೆಲ್ಲ ಆಯಿತು ಬೆಳಗಾವಿ ರಾಜಕಾರಣದಲ್ಲಿ ಕಂಪ್ಲೀಟ್ ಆಗಿ ಸತೀಶ್ ಜಾರಕಿಹೊಳಿ ಅವರ ಇಂಪಾರ್ಟೆನ್ಸನ್ನು ಪಕ್ಕಕ್ಕಿಟ್ಟು ಡಿ.ಕೆ. ಶಿವಕುಮಾರ್ ಅವರ ಸ್ಥಳ ಪರಿಶೀಲನೆಯಿಂದ ಹಿಡಿದು ಕಾರ್ಯಕ್ರಮ ಆಯೋಜನೆಯಿಂದ ಹಿಡಿದು ಎಂಟೈರ್ ಕಾರ್ಯಕ್ರಮವನ್ನು ಓಕೆ, ಅಲ್ಲಿ ದುರದೃಷ್ಟವಶಾತ್ ಮನಮೋಹನ್ ಸಿಂಗ್ ಅವರ ಏನು ವಿಧಿವಶ ಆಗಿದ್ದರಿಂದ ಆ ಕಾರ್ಯಕ್ರಮ ಸಂಪೂರ್ಣವಾಗಿ ಆಗಲಿಲ್ಲ. ಆದರೂ ಆ ಕಾರ್ಯಕ್ರಮ ಸಂಘಟನೆ ಮತ್ತು ಅದು ಕೊಡಬೇಕಾದಂಥ ಮೆಸೇಜ್ ಏನು ಕೊಡಬೇಕಾಗಿತ್ತು ಪಕ್ಷಕ್ಕೆ, ಅದೆಲ್ಲವನ್ನು ಕೂಡ ನಿಭಾಯಿಸುವಲ್ಲಿ, ಮ್ಯಾನೇಜ್ ಮಾಡುವಲ್ಲಿ ತಕ್ಕ ಮಟ್ಟಿಗೆ ಡಿ.ಕೆ. ಶಿವಕುಮಾರ್ ಅವರು ಸಕ್ಸಸ್ ಆಗಿದ್ದನ್ನು ನೋಡಿದ್ವಿ. ಅದು ಆಯೋಜನೆ ಮಾಡಿದಂಥ ರೀತಿ ಮತ್ತು ಪ್ರಮಾಣವನ್ನು ನೋಡಿದಂಥ ಸಂದರ್ಭದಲ್ಲಿ. ಸೊ ಆದರೆ ಆ ಎಂಟೈರ್ ಪ್ರಕ್ರಿಯೆಯಲ್ಲಿ ಸತೀಶ್ ಜಾರಕಿಹೊಳಿ ಅಂತಹ ನಾಯಕರುಗಳನ್ನು ಪಕ್ಕಕ್ಕಿರಿಸಿದ್ರು ಅನ್ನೋ ಅಸಮಾಧಾನ ಏನಿದೆ ಬೆಳಗಾವಿ ರಾಜಕಾರಣದಲ್ಲಿ, ಸಹಜವಾಗಿ ಅದಕ್ಕೆ ಒಂದು ಕೌಂಟರ್ ಮೆಸೇಜನ್ನು ಕೊಡಲಿಕ್ಕೆ ಇಂಥದ್ದೊಂದು ಒಂದು ಏನು ಡಿನ್ನರ್ ಮೀಟಿಂಗನ್ನು ಕೂಡ ಬಳಸ್ಕೊಂಡಂತೆ ಕಾಣಿಸ್ತಾ ಇದೆ. ಬಟ್ ಅದು ಅಷ್ಟಕ್ಕೆ ಸೀಮಿತ ಆಗಿಲ್ಲ. ಅದರ ಆಚೆಗೆ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆಯ ಸಂಬಂಧ ಏನು ಗುಸುಗುಸುಗಳು, ಪಿಸುಪಿಸುಗಳು ನಡೀತಾನೆ ಇದ್ದಾವೆ, ಈಗಲೂ ನಡೀತಾ ಇದ್ದಾವೆ. ನಾಳೆ ಏನಾದರೂ ಆಗ್ಬೋದು ಅನ್ನೋ ರೀತಿ ಪರಿಸ್ಥಿತಿಗಳೇನಿದೆ, ಅದೆಲ್ಲದಕ್ಕೂ ಕೂಡ ಸಜ್ಜಾಗುವಂಥ ಒಂದು ಸಂದೇಶ. ಆದರೆ ಇಂತಹ ಏನು ಮೆಸೇಜ್, ಇಂತಹ ಒಂದು ಕಾರ್ಯಕ್ರಮಗಳಿಗೆ ಅಥವಾ ಡಿನ್ನರ್ ಪ್ರೋಗ್ರಾಮ್ಗಳಿಗೆ ಹೈಕಮಾಂಡಿಂದ ಸಂದೇಶವನ್ನು ಕೊಡಿಸುವಂಥ ಪ್ರಯತ್ನವನ್ನು ಮಾಡಿದ್ರೂ ಕೂಡ ಡಿ.ಕೆ. ಶಿವಕುಮಾರ್ ಅವರು, ಅದರ ಆಚೆಗೆ ಇದು ಸೌಹಾರ್ದಯುತ ಭೇಟಿ, ಹಲವಾರು ವಿಚಾರಗಳ ಚರ್ಚೆ ಆಗಬೇಕಾಗಿರುತ್ತೆ, ಸೈದ್ಧಾಂತಿಕ ಚರ್ಚೆಗಳಾಗಬೇಕಾಗಿರುತ್ತೆ, ಮತ್ತು ನಾಯಕರುಗಳು ಮೀಟಿಂಗ್ ಮಾಡಬಾರ್ದು ಅಂತ ಏನಿಲ್ವಲ್ಲ, ಜೊತೆ ಸೇರಬಾರ್ದು ಅಂತ ಏನಿಲ್ವಲ್ಲ ಅನ್ನೋ ರೀತಿ ಒಂದು ಜಸ್ಟಿಫಿಕೇಷನ್ ಕೊಡೋ ರೀತಿ, ಜಸ್ಟಿಫೈಯಬಲ್ ಮೆಸೇಜನ್ನು ಕೊಡೋ ರೀತಿಯೇ ಈ ರೀತಿ ಮಾಡ್ತಾ ಇರುವಂಥದ್ದು. ಆದರೆ ಸಿದ್ದರಾಮಯ್ಯ ಅವರು ಭಾಗವಹಿಸಿರುವಂಥದ್ದು ಅಗೇನ್ ಮೇಕ್ ಸಮಥಿಂಗ್ ಸ್ಪೆಷಲ್. ಸೊ ಈ ಹಿನ್ನೆಲೆಯಲ್ಲಿ ಈಗ ಒಂದು ಹುದ್ದೆ ಒಬ್ಬ ವ್ಯಕ್ತಿ ಅನ್ನುವಂಥ ಒಂದು ಫಾರ್ಮುಲಾ ಏನಿದೆ, ಈಗಾಗಲೇ ಎರಡು ದೊಡ್ಡ ಚುನಾವಣೆಗಳನ್ನು ಎದುರಿಸಾಯಿತು. ಈಗಲೂ ಕೂಡ ಡಿ.ಕೆ. ಶಿವಕುಮಾರ್ ಅವರನ್ನವರು ನಾನು ಪಕ್ಷಕ್ಕೆ ಅನಿವಾರ್ಯ ಅಂತ ಇಂಪೋಸ್ ಮಾಡ್ತಾ ಇದ್ದಾರೆ, ಅಥವಾ ಅವರನ್ನು ಜಸ್ಟಿಫೈ ಮಾಡುವಂಥ 2-3 ಅಥವಾ 10 ಶಾಸಕರುಗಳು ಕೆಲವು ನಂಬರ್ಸ್ ಹೇಳ್ತಾ ಇರುವಂಥದ್ದು. ಮಂಡ್ಯದಲ್ಲಿ ಒಂದಿಬ್ಬರು ಮಾತನಾಡ್ಬೋದು, ರವಿ ಗಣಗ ಅಂತವರು ಅಥವಾ ನರೇಂದ್ರ ಸ್ವಾಮಿ ಅಂತವ್ರು ಅಥವಾ ಮಾಗಡಿ ಬಾಲಕೃಷ್ಣ ಅಂತವ್ರು, ಇಲ್ಲಿ ಬಂದರೆ ಅಲ್ಲೆಲ್ಲೋ ಚನ್ನಗಿರಿ ಶಿವಗಂಗಾ ಅಂತವ್ರು ಮಾತಾಡ್ಬೋದು. ಆದರೆ ಅದರ ಆಚೆಗೆ ಇಡೀ ಪಕ್ಷಕ್ಕೆ ಅವಲಂಬನೆ ಆಗಿರುವಂಥದ್ದು ಅಥವಾ ಪಕ್ಷದ ಜೀವಾಳ ಕೋರ್ ಸ್ಟ್ರೆಂತ್ ಇರುವಂಥದ್ದೇನು? ಕಾಸ್ಟ್ ಕಾಂಬಿನೇಷನ್, ಕಾಸ್ಟ್ ಅರ್ಥಮೆಟಿಕ್ ಮತ್ತು ಮಾಸ್ ವರ್ಚಸ್ ಯಾರಿಗಿದೆ. ಸೊ ಎಲ್ಲವನ್ನ ನೋಡಿದಂಥ ಸಂದರ್ಭದಲ್ಲಿ ಇವರು ಏನೇ ಹೇಳಿಕೆಗಳನ್ನು ಕೊಟ್ಟರು ಕೂಡ ವಾಸ್ತವ ಗ್ರೌಂಡ್ ರಿಪೋರ್ಟ್ ಬೇರೆ ಇದೆ. ಆ ಗ್ರೌಂಡ್ ರಿಪೋರ್ಟ್ಗೆ ಪೂರಕವಾಗಿ ಬದಲಾವಣೆಗಳಾಗಲೇಬೇಕು. ಅವರೆಷ್ಟೇ ಮಾರ್ಕೆಟಿಂಗನ್ನು ಪೊಲಿಟಿಕಲಿ ಮಾಡಿದ್ರು ಕೂಡ, ಅವರೆಷ್ಟೇ ಸೌಂಡನ್ನು, ವೈಬ್ರೆನ್ಸನ್ನು ತೋರಿಸಿದ್ರು ಕೂಡ, ಅದರ ಆಚೆಗೆ ಗ್ರೌಂಡ್ ರಿಯಾಲಿಟಿ ಬೇರೆ ಇದೆ. ಆ ಗ್ರೌಂಡ್ ರಿಯಾಲಿಟಿಯಲ್ಲಿ ಇಷ್ಟೆಲ್ಲ ನಾಯಕರುಗಳು ಇದ್ದಾರೆ ಅನ್ನುವಂಥ ಒಂದು ಮೆಸೇಜನ್ನು ಕೊಡುವಂಥ ಪ್ರಯತ್ನವನ್ನು ಮಾತನಾಡದೆ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇರುವಂಥದ್ದು. ಈ ಮೂಲಕ ಅಧ್ಯಕ್ಷಗಿರಿ ಬದಲಾಗಲೇಬೇಕು. ಇವತ್ತಿಗೇನೋ 2 ಚುನಾವಣೆ ಅನಿವಾರ್ಯ ಅಂತ ಆಯಿತು, ನಾಳೆ ಮತ್ತು ಇದು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ ಅಂತ ನೆಪ ತಗೋತಾರೆ, ಅದಾದಮೇಲೆ ಸ್ವಲ್ಪ ಗ್ಯಾಪ್ ಆದಮೇಲೆ BBMP ತಗೋತಾರೆ, ಅದಾದಮೇಲೆ ಬಂದೇ ಬಿಡುತ್ತೆ ವಿಧಾನಸಭಾ ಚುನಾವಣೆ. ಸೊ ಆವಾಗ ಮತ್ತೆ ಇರಲಿ ಅನ್ನುವಂಥ, ಓಕೆ ಅನ್ಯೂಶುವಲ್ ಆಗಿ 2ನೇ ಸಲ ಮಾಡಿಸ್ಬಿಟ್ರೆ ಅನ್ನುವಂಥ ಪ್ರಯತ್ನಗಳು ಕೂಡ ಆಗ್ಬೋದು. ಸೊ ಆ ಕಡೆ ಕ್ಷಣದಲ್ಲಿ ಯಾಕೆ ಬಿಟ್ಕೊಡ್ಬೇಕು ಡಿ.ಕೆ. ಶಿವಕುಮಾರ್ ಅನ್ನೋ ಪ್ರಯತ್ನ ಬಂದರೆ, ಸೊ ಅಂಥ ಒಂದು ಪರಿಸ್ಥಿತಿನೇ ಕೊಡಬಾರ್ದು. ಇದು ರೈಟ್ ಟೈಮು.
ಪಕ್ಷ ಗೆಲ್ತಾ ಇರುವಂಥದ್ದು ಗ್ಯಾರಂಟಿಗಳಿಂದ ಅನ್ನೋದು ನಿಜ ಆದರೆ, ಮತ್ತು ಅಹಿಂದ ವರ್ಗದ ಮತ ಬ್ಯಾಂಕಿಂದ ಅನ್ನೋದು ನಿಜ ಆದರೆ, ಸಿದ್ದರಾಮಯ್ಯ ಅವರ ವರ್ಚಸ್ಸಿಂದ ಅನ್ನೋದು ನಿಜ ಆದರೆ, ಡಿ ಕೆ ಶಿವಕುಮಾರ್ ಅವರ ಮಾರ್ಕೆಟಿಂಗಿಗೆ ಯಾಕೆ ಇಷ್ಟೊಂದು ಸ್ಪೇಸ್ ಕೊಡಬೇಕು ಅನ್ನೋಂಥ ಒಂದು ಸಹಜ ಅಸಮಾಧಾನ ಪಕ್ಷದಲ್ಲಿ ಇದ್ದೇ ಇದೆ. ಆದರೆ ಅವರ ಪಕ್ಷನಿಷ್ಠೆ, ಡಿ ಕೆ ಶಿವಕುಮಾರ್ ಅವರ ಪಕ್ಷನಿಷ್ಠೆ ಮತ್ತು ಸಂಘಟನಾ ಚತುರತೆ ಎಲ್ಲ ಕಾರಣಗಳಿಗೆ ಹೈಕಮಾಂಡ್ ಮನಮೆಚ್ಚಿರುವ ಹಿನ್ನೆಲೆಯಲ್ಲಿ ಅವ್ರನ್ನೂ ಪಕ್ಕಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಈಗ ಒಂದು ದೊಡ್ಡ ಫೋರ್ಸಲ್ಲಿ ಈ ಒಂದು ಬಣ ಹೈಕಮಾಂಡ್ಗೆ ಮೆಸೇಜನ್ನು ಕೊಡ್ತಾ ಇರುವಂಥದ್ದು. ಒಂದು ಸಿದ್ದರಾಮಯ್ಯ ಅವರ ಮುಂದುವರಿಕೆಗೂ ಕೂಡ ಯಾವುದೇ ಒಂದು ರೀತಿ ಬಾಧೆಗಳು ಶುರುವಾಗಬಾರ್ದು ಮತ್ತು ಸಂಪುಟ ಪುನಾರಚನೆ ಆದಂಥ ಸಂದರ್ಭದಲ್ಲಿ ವ್ಯತ್ಯಾಸಗಳಾಗಬಾರ್ದು, ಬಣ ಅಸಮತೋಲನ ಆಗಬಾರ್ದು. ಅಸಮತೋಲನ ಯಾವ ರೀತಿ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರ ಸಂಖ್ಯೆ ಜಾಸ್ತಿ ಆದಂಥ ಸಂದರ್ಭದಲ್ಲಿ ಮತ್ತು ಅಸಮತೋಲನ ಆಗೇ ಆಗುತ್ತೆ ಮತ್ತು ಬುಲ್ಡೋಸಿಂಗ್ ನೇಚರ್ ಆಗೇ ಆಗುತ್ತೆ ಅನ್ನೋ ಕಾರಣಕ್ಕೆ ಈಗಲಿಂದ ಬಂದೋಬಸ್ತ್ ಮಾಡುವಂಥ ಒಂದು ಪ್ರಯತ್ನ ಜೋರಾಗಿ ಚಾಲುವಾಗಿದೆ. ಇದು ಇನ್ನಷ್ಟು ಸ್ವರೂಪವನ್ನು, ತೀವ್ರತೆಯನ್ನು ಪಡ್ಕೊಳ್ಬೋದು. ಓಕೆ ಪಟೇಲ್ರೆ, ಇಲ್ಲಿ ಒಂದು ರಾಷ್ಟ್ರೀಯ ಮಾಧ್ಯಮದಲ್ಲಿ ಕೂತ್ಕೊಂಡು ಒಪ್ಪಂದ ಆಗಿದೆ ಅನ್ನುವಂಥ ಫಸ್ಟ್ ಸ್ಟೇಟ್ಮೆಂಟು. ಅದಾದಮೇಲೆ ಸಿದ್ದರಾಮಯ್ಯನವರ ಪರವಾಗಿ ನಾವಿದ್ದೇವೆ, ಸಿದ್ದರಾಮಯ್ಯನವರ ಬಣ ಎಷ್ಟು ಸ್ಟ್ರಾಂಗ್ ಆಗಿದೆ ಅಂತ ಒಂದು ಸಮಾವೇಶದ ಮುಖಾಂತರ ಮೆಸೇಜ್ ಕೊಡ್ಲಿಕ್ಕೆ ಹೋದಂಥ ಸಂದರ್ಭದಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಮುಖಾಂತರ ಬ್ರೇಕನ್ನು ಹಾಕಿ ಪಕ್ಷದ ಸಮಾವೇಶವನ್ನು ಮಾಡಿಕೊಳ್ಳಾಯಿತು. ಈಗ ಡಿ ಕೆ ಶಿವಕುಮಾರ್ ಅವರು ಇಲ್ಲದಿರುವಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರ ಬಣ ಮಾತ್ರ ಸೇರಿಕೊಂಡು ಒಂದೆಡೆ ಚರ್ಚೆಯನ್ನು ಮಾಡ್ತಾರೆ ಅಂದರೆ ಏನಾದರೂ ಸಿ ಎಂ ಸ್ಥಾನ ಬಿಟ್ಕೊಡುವಂಥ ದಿನಗಳು ಏನಾದರೂ ಹತ್ತಿರ ಬರ್ತಾ ಇದೆಯಾ? ಸೊ ಈ ಕಾರಣಕ್ಕೋಸ್ಕರ ಮತ್ತಷ್ಟು ಶಕ್ತಿಯುತವಾಗಿ ಹೈಕಮಾಂಡ್ ಮುಂದೆ ಹಕ್ಕೊತ್ತಾಯವನ್ನು ಮಾಡುವಂಥ ನಿಟ್ಟಿನಲ್ಲಿ ನಮ್ಮ ಬಣ ಎಷ್ಟು ಮಟ್ಟಿಗೆ ಸ್ಟ್ರಾಂಗ್ ಇದೆ ಅನ್ನುವಂಥದ್ದನ್ನ ಮೆಸೇಜ್ ಸಾರ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಮತ್ತೆ ಮತ್ತೆ. ನಿನ್ನೆ ನಡೆದಂಥ ಸಭೆ 4 ಕಾರಣಗಳಿಗಾಗಿ ನಡೀತು. ಒಂದು, ಲಕ್ಷ್ಮೀ ಹೆಬ್ಬಾಳ್ಕರ್ ಮತ್ತು ಸಿ ಟಿ ರವಿಯವರ ನಡುವಿನ ಅಶ್ಲೀಲ ಪದ ಜಟಾಪಟಿಯ ನಡುವೆ ಇಡೀ ಆ ಇನ್ಸಿಡೆಂಟನ್ನು ಹ್ಯಾಂಡಲ್ ಮಾಡಿದಂಥವರು ಈ ರಾಜ್ಯದ ಗೃಹ ಮಂತ್ರಿಗಳಲ್ಲ, ಈ ರಾಜ್ಯದ ಮುಖ್ಯಮಂತ್ರಿಗಳಲ್ಲ, ಉಪಮುಖ್ಯಮಂತ್ರಿ ಹುದ್ದೆ ಅನ್ನೋದಕ್ಕೆ ಸಾಂವಿಧಾನಿಕ ಮಹತ್ವ ಇಲ್ಲ. ಅದೊಂದು ಪಡಿಸ್ಲಿಕ್ಕೆ, ಖುಷಿ ಪಡಿಸ್ಲಿಕ್ಕೆ ಮತ್ತು ಒಬ್ಬ ನಾಯಕತ್ವವನ್ನು ಇವನು ನಾಯಕ ಅಂತ ತೋರಿಸ್ಲಿಕ್ಕೆ ಕೊಡ್ತಕ್ಕಂಥ ಡಿ ಸಿ ಎಮ್ ಅನ್ನೋ ಹುದ್ದೆ. ಆ ಡಿ ಸಿ ಎಮ್ ಅನ್ನೋ ಹುದ್ದೆಯಿಂದ ಕಾರಣಕ್ಕಾಗಿ ಕೆ ಪಿ ಸಿ ಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರು ಇಡೀ ಪ್ರಕರಣವನ್ನು ತೆಗೆದುಕೊಂಡು ಹೋದ ರೀತಿ ಅದು ಪಕ್ಷ ಸರ್ಕಾರದ ಇಮೇಜ್ಗೆ ಡ್ಯಾಮೇಜ್ ಆಯಿತು. ಪೊಲೀಸ್ ಇಲಾಖೆಯ ಆತ್ಮಗೌರವಕ್ಕೂ ಕೂಡ ಧಕ್ಕೆ ಬಂತು. ಯಾಕಂತ ಹೇಳಿದ್ರೆ ಕೋರ್ಟ್ ಅವತ್ತು ಬೇಲ್ ಕೊಟ್ಟಂಥ ಸಂದರ್ಭದಲ್ಲಿ, ಯಾರಿಗೆ ರವಿಯವರಿಗೆ ಕೊಟ್ಟಂಥ ಸಂದರ್ಭದಲ್ಲಿ ಪೊಲೀಸರ ಪ್ರೊಸೀಜರ್ ಅಂದರೆ ಅವರ ಬಂಧನ ಪ್ರಕ್ರಿಯೆಯನ್ನು ಪ್ರಶ್ನೆ ಮಾಡ್ತಾ ಆ ಮುಖಾಂತರ ಅಲ್ಲಿ ಪೊಲೀಸ್ ವ್ಯವಸ್ಥೆ ಸಂಪೂರ್ಣವಾಗಿ ಒಬ್ಬ ರಾಜಕಾರಣಿಯ ಹಿಡಿತದಲ್ಲಿತ್ತು ಅನ್ನೋದು ಅಲ್ಲಿ ಸ್ಪಷ್ಟವಾಗಿ ಹೆಸರನ್ನು ಕೋರ್ಟ್ ಮಾಡ್ದಲ್ಲೇ ಹೇಳಿರುವಂಥದ್ದು. ಪ್ರಮುಖವಾಗಿ ನಿಮಗೆ ನೇರವಾಗಿ ಸಿ ಟಿ ರವಿ, ಆರ್ ಅಶೋಕ್ ಸೇರಿದಂತೆ ಬಿ ಜೆ ಪಿ ಎಲ್ಲ ನಾಯಕರುಗಳು ನೇರವಾಗಿ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಅಲ್ಲಿರ್ತಕ್ಕಂಥ ಪೊಲೀಸ್ ಕಮಿಷನರ್ ಮತ್ತು ಜಿಲ್ಲಾ ಎಸ್ ಪಿ ಹಾಗೂ ಇಡೀ ಪೊಲೀಸ್ ಇಲಾಖೆಯನ್ನು ತಮ್ಮ ಸುಪರ್ದಿಗೆ ತೆಗೆದುಕೊಂಡು ಇವರ ಅಣತಿಯಂತೆ ಸಿ ಟಿ ರವಿಯವರನ್ನ ಇಡೀ ಪ್ರಕರಣದಲ್ಲಿ ಅವರನ್ನು ಸುತ್ತಾಡಿಸಿದ್ರು ಮತ್ತು ಇಡೀ ಪ್ರಕರಣಕ್ಕೆ ಇವರು ಕಾರಣರಾದರು ಅನ್ನೋ ಒಂದು ಮಾತು ಕೇಳಿಬಂದಿತ್ತು. ಆ ಪ್ರಕರಣದಲ್ಲಿ ಎಲ್ಲ ಒಂದು ಕಡೆ ಮುಖ್ಯಮಂತ್ರಿ ಕೂಡ ಒಂದಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಂತ, ಅಲ್ಲಿಗೆ ಅದು ಸದನದೊಳಗಡೆ ಮುಗಿಸ್ಬೇಕಾಗಿತ್ತು ಅನ್ನೋದು. ಮತ್ತೊಂದು ಕಡೆ ರಾಜ್ಯದ ಗೃಹ ಮಂತ್ರಿ ಡಾಕ್ಟರ್ ಜಿ ಪರಮೇಶ್ವರ್, ಈಗ ಏನು ನಾನು ಮುಖ್ಯಮಂತ್ರಿ ಅಂತ ಹೇಳ್ತಾರಲ್ಲ, ಆ ಮುಖ್ಯಮಂತ್ರಿ ಅನ್ನೋವಂಥವರ ಡಾಕ್ಟರ್ ಜಿ ಪರಮೇಶ್ವರ್ ಗಮನಕ್ಕೆ ಬರಲಿಲ್ಲ ಅಂತ ಹೇಳಿದರೆ ಇದು ಗಂಭೀರವಾಗಿ ಕಾಂಗ್ರೆಸ್ನೊಳಗಡೆ ಒಂದಷ್ಟು ಅಪಸ್ವರಕ್ಕೆ ಕಾರಣ ಆಗಿರೋದು. ಒನ್ಸ್ ಅಗೇನ್ ಹೋಮ್ ಮಿನಿಸ್ಟರ್ ನನಗೆ ಗೊತ್ತಿಲ್ಲದಲೇ ಇವೆಲ್ಲ ನಡೀತಾ ಅನ್ನೋ ಒಂದು. ಮತ್ತು ಅದೇ ಪ್ರಕರಣದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಕೂಡ ಕಿಮ್ಮತ್ತನ್ನು ಕೊಟ್ಟಿಲ್ಲ. ಸತೀಶ್ ಜಾರಕಿಹೊಳಿಯವರು ಕಮಿಷನರ್ಗೆ ಫೋನ್ ಮಾಡಿ ಹೇಳ್ತಾರೆ, ಯಾರೆಲ್ಲ ಸುವರ್ಣಸೌಧಕ್ಕೆ ಬಂದರೂ ಮುತ್ತಿಗೆ ಹಾಕೋ ಪ್ರಯತ್ನ ಮಾಡಿದ್ರು ಎಲ್ಲರನ್ನೂ ಒದ್ದು ಒಳಗಾಕಿ ಅಂತ ಹೇಳ್ತಾರೆ. ಅವ್ರನ್ನ ವಶಕ್ಕೆ ತೆಗೆದುಕೊಂಡು ಬಿಡ್ತಾರೆ. ಆಮೇಲೆ ಕೋರ್ಟು ಮತ್ತೊಂದು ಆದಮೇಲೆ ಲಾಸ್ಟ್ 2-3 ಡೇಸ್ ಇದ್ದಂಗೆ ಕೊನೆ ಒಂದು 3 ದಿನಗಳಾದ ಮೇಲೆ ಅವ್ರ ಮೇಲೆ FIR ಹಿರೇಬಾಗೇವಾಡಿ ಪೊಲೀಸ್ ಸ್ಟೇಷನ್ಲ್ಲಿ ಹಾಕ್ತಾರೆ. ಈ ಒಂದು ಅಸಮಾಧಾನ ಅದು ನಾನು ಹೇಳ್ತಿದ್ದೀನಿ ಇಲ್ಲಿ ಹೋಮ್ ಮಿನಿಸ್ಟರ್ ಮತ್ತು ಸತೀಶ್ ಜಾರಕಿಹೊಳಿ. ನಂತರ ಗಾಂಧಿ ಭಾರತ ಕಾರ್ಯಕ್ರಮದಲ್ಲಿ ಇಡೀ ಕಾರ್ಯಕ್ರಮವನ್ನು ಅಲ್ಲಿ ನೋಡಿ ನಿಮಗೆ ಗಾಂಧಿ ಭಾರತ ಕಾರ್ಯಕ್ರಮದ ಸ್ಟೇಜೆಲ್ಲ ಉಸ್ತುವಾರಿ ತೆಗೆದುಕೊಂಡಂದು ಜಮೀರ್ ಅಹಮದ್ ಅವರು, ಕೋಟಿಗಟ್ಟಲೆ ಕೊಟ್ಟು ಸ್ಟೇಜ್ ಹಾಕ್ಸಿದವರು ಜಮೀರ್ ಅಹಮದ್. ಹಾಗಂತ ಡಿ ಕೆ ಶಿವಕುಮಾರ್ ತನ್ನ ಜೋಬಿಂದ ಹಾಕಿಲ್ಲ. ಕಾಂಗ್ರೆಸ್ನ ಎಲ್ಲ ಸಚಿವರು ಮತ್ತು ಬೇರೆ ಬೇರೆಯಿಂದ ಕಲೆಕ್ಷನ್ ಆಗಿ ಅವರು ಅದನ್ನು ಲೀಡ್ ತಗೊಂಡ್ರು. ಸಾಮಾನ್ಯವಾಗಿ ಆಯಾ ಜಿಲ್ಲೆಗಳಲ್ಲಿ ಕಾರ್ಯಕ್ರಮವನ್ನು ಮಾಡ್ತಿರೋ ಸಂದರ್ಭದಲ್ಲಿ ಆಯಾ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಆಯಾ ಜಿಲ್ಲೆಯ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ಸರ್ಕಾರದ ಕಾರ್ಯಕ್ರಮ ಆದರೆ ಅವರು ಅಲ್ಲಿ ಲೀಡ್ ಮಾಡ್ತಾರೆ. KPCC ಸಂಬಂಧಪಟ್ಟದ್ದು ಅವರಿಗೆ ಮೇಲುಸ್ತುವಾರಿ ಆಗಿರುತ್ತೆ. ಆದರೆ ಇಡೀ ಕಾರ್ಯಕ್ರಮವನ್ನು ಡಿ ಕೆ ಶಿವಕುಮಾರ್ ಹೈಜಾಕ್ ಮಾಡಿದರು. ಆಗ ಆ ಹೈಜಾಕಿಂದ 2 ಮೆಸೇಜನ್ನು ಪಾಸ್ ಮಾಡಬೇಕಾಗಿತ್ತು. ಇನ್ನು ಒಪ್ಪಂದ ಮುಗಿತಾ ಬಂತು, ಅವರೇ ಹೇಳುವಂತೆ ನಮ್ಮ ಒಪ್ಪಂದ ಮುಗಿತಾ ಬಂತು ಮತ್ತು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಹುದ್ದೆ ಒಂದು ವ್ಯಕ್ತಿಗೆ ಒಂದು ಹುದ್ದೆ ಅನ್ನೋದಿತ್ತಲ್ಲ. ಹಾಗಾಗಿ ಈ ಎಲ್ಲ ಕಾರಣಕ್ಕಾಗಿ ಮತ್ತು ತನ್ನ ಕೆಪಾಸಿಟಿಯನ್ನು ಹೈಕಮಾಂಡ್ ಲೆವೆಲ್ಗೆ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ವಾದ್ರಾ, ಸೋನಿಯಾ ಗಾಂಧಿ, ACC ಅಧ್ಯಕ್ಷ ಸೇರಿದಂತೆ ಇಡೀ CWC ಮುಂದೆ ತನ್ನ ಶಕ್ತಿ ಪ್ರದರ್ಶನ ಮಾಡಬೇಕಾಗಿತ್ತು. ಹಾಗಾಗಿ ಬೇರೆಯವ್ರಿಗೆ ಅವಕಾಶವನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡಲ್ಲ. ಈ ಒಂದು ಅಸಮಾಧಾನ ಕೂಡ ಸತೀಶ್ ಜಾರಕಿಹೊಳಿ ಅಷ್ಟಲ್ಲ ಇಡೀ ನಾಯಕರಲ್ಲಿ ಎರಡನೇದಾಗಿ ಇದ್ದು. ಮತ್ತನೇದಾಗಿ ಪ್ರಮುಖವಾಗಿ KPCC ಅಧ್ಯಕ್ಷ ಹುದ್ದೆ ತಾನೇ ಇವರು ಪಾರ್ಟಿ ಒಳಗಡೆ ಇವರೆಲ್ಲ ಆಟ
ಎಕ್ಸಾಕ್ಟ್ಲಿ. APCC ಅಧ್ಯಕ್ಷ ಹುದ್ದೆ ಇಲ್ಲ ಅಂತ ಹೇಳಿದರೆ ಇವರು ಮಿನಿಸ್ಟ್ರಿ, ಇವರು ಜಸ್ಟ್ ಮಿನಿಸ್ಟ್ರಿ. DCM ಹುದ್ದೆ ಅನ್ನೋದು ಈಗ ಏನು ಸ್ಯಾಡೋ CM ಥರ ಬಿಹೇವ್ ಮಾಡ್ತಾರೆ ಕೆಲವು ಕಡೆ. ಮಾಮೂಲಿ ಸಚಿವರು, ನೀವೊಬ್ಬರು ಸಚಿವರು, ಜಮೀರ್ ಅಹಮದ್ ಹೆಂಗೆ ಸಚಿವರು, ಸಂತೋಷ್ ಲಾಡ್ ಯಾವ ರೀತಿ ಮಿನಿಸ್ಟ್ರು, ಬೇರೆ ಬೇರೆ ಯಾವ ರೀತಿ ಮಿನಿಸ್ಟ್ರು, ಆ ರೀತಿ ಇವರು ಕೂಡ ಒಬ್ಬರು ಮಿನಿಸ್ಟರ್ ಆಗಿರ್ತಾರೆ. ಹಾಗಾಗಿ KPCC ಅಧ್ಯಕ್ಷ ಅವಧಿ ಮುಗಿದೋಗಿದೆ. ಅವಧಿ ಮುಗಿದೋದ್ಮೇಲೆ ಲೋಕಸಭೆ ಆದಮೇಲೆ ನಾವು ಚೇಂಜ್ ಮಾಡ್ತೀವಿ ಅಂತ ಹೈಕಮಾಂಡ್ ಹೇಳಿತ್ತು. ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ರಾಜಸ್ಥಾನ CWC ಸಭೆಯಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹುದ್ದೆ ನಿಯಮವನ್ನು ಜಾರಿಗೆ ತರ್ತೀವಿ ಅಂತ ಹೇಳಿದರು. ಹಾಗಾಗಿ ನೀನು ನನ್ನನ್ನು ಟಚ್ ಮಾಡಿದ್ರೆ ಮತ್ತೆ ಬೆಳಗಾವಿ ಇಂಟರ್ಫಿಯರೆನ್ಸ್ ಮತ್ತೆ ಆರಂಭ ಆಗಿದೆ ಅಂತೇಳಿ ಗಂಭೀರ ಆರೋಪ ಕೇಳಿ ಬಂದಿದೆ. ಯಾವ ಬೆಳಗಾವಿ ಇಂಟರ್ಫಿಯರೆನ್ಸ್ ಕಾರಣಕ್ಕಾಗಿ PLD ಬ್ಯಾಂಕ್ ಚುನಾವಣೆ ಕಾರಣಕ್ಕಾಗಿ DK ಶಿವಕುಮಾರ್ ಎಂಟ್ರಿ ಆದರು, ಲಕ್ಷ್ಮೀ ಹೆಬ್ಬಾಳ್ ಪರವಾಗಿ ನಿಂತರು. ಅವತ್ತು ರಮೇಶ್ ಜಾರಕಿಹೊಳಿ ಅವತ್ತಿಂದ ಶಪಥ ಮಾಡಿದ್ರು ಒಂದು ಸರ್ಕಾರವನ್ನು ಅಪೋಷಣ ತೆಗೆದುಕೊಳ್ಳಲಿಕ್ಕೆ. ಪರೋಕ್ಷವಾಗಿ ಆಪರೇಷನ್ ಕಮಲ ಅಲ್ಲ, ಪರೋಕ್ಷವಾಗಿ DK ಶಿವಕುಮಾರ್ ಮತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಕಾರಣಕರ್ತರಾದ ಅನ್ನೋದು ಓಪನ್ ಸೀಕ್ರೆಟ್. ಈಗ ಮತ್ತೆ ಬೆಳಗಾವಿ ರಾಜಕಾರಣದಲ್ಲಿ DK ಶಿವಕುಮಾರ್ ಅವರ ಅತಿಯಾದ ಆಸಕ್ತಿ ಅದು ಸತೀಶ್ ಜಾರಕಿಹೊಳಿ ಅವರನ್ನು ಕೆರಳಿಸಿರುವಂಥದ್ದು. ಹಾಗಾಗಿ ಸತೀಶ್ ಜಾರಕಿಹೊಳಿ ನೆನ್ನೆ ಅವರು ಡಿನ್ನರ್ ಮೀಟಿಂಗ್ ಇಡುವ ಮುಖಾಂತರ ನನ್ನ ಜೊತೆ ಶಾಸಕರಿದ್ದಾರೆ, ಮಂತ್ರಿಗಳಿದ್ದಾರೆ, ಸ್ವತಃ ಮುಖ್ಯಮಂತ್ರಿ ಇದ್ದಾರೆ ಅನ್ನೋ ಸಂದೇಶ ರವಾನೆ ಮಾಡುವಂಥದ್ದು. ಆ ಮುಖಾಂತರ KPCC ಅಧ್ಯಕ್ಷ ಹುದ್ದೆ ಮತ್ತು DCM ಹುದ್ದೆಯನ್ನು ಮತ್ತೆ ಕ್ಲೈಮ್ ಮಾಡಲಿಕ್ಕೆ ನಿನ್ನೆಯಿಂದ ಹೊಸ ರಾಜಕೀಯ ಆಟ ಆರಂಭ ಆಗಿದೆ ಅಂತ ಹೇಳ್ಬೋದು. ಮಧು, ಇಲ್ಲಿ ಎಕ್ಸಾಕ್ಟ್ಲಿ ಪಟೇಲ್ ಹೇಳ್ದಂಗೆ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ನಡೆದು ಸತೀಶ್ ಜಾರಕಿಹೊಳಿ ಅವರ ನಿವಾಸಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾರೆ ಅಂದರೆ ಅವ್ರ ಬೆಂಬಲಕ್ಕೆ ನಾವಿದ್ದೀವಿ, ಏನೇ ನಿರ್ಧಾರ ಕೈಗೊಂಡ್ರು ಕೂಡ ನಾನು ಸಪೋರ್ಟ್ ಮಾಡ್ತೀನಿ ಅನ್ನುವಂಥ ಒಂದು ಮೆಸೇಜ್ ಇದೆ. ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನ ಮತ್ತು ಉಪಮುಖ್ಯಮಂತ್ರಿ ಸ್ಥಾನ ಈಗ ಒಪ್ಪಂದ ಆಗಿದೆಯೋ ಏನೋ ಗೊತ್ತಿಲ್ಲ, ಆದರೆ ಒಪ್ಪಂದ ಆಗಿದೆ ಅನ್ನುವಂಥದ್ದನ್ನಂತೂ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಸೊ ನೆಕ್ಸ್ಟ್ ಕ್ಲೈಮ್ ಮಾಡ್ತಾರೆ ಅಂತ. KPCC ಅಧ್ಯಕ್ಷ ಸ್ಥಾನನೇ ಹೋಗ್ಬಿಟ್ರೆ ಆ ಕ್ಲೈಮ್ ಮಾಡುವಂಥ ವಿಚಾರ ಏನಿದೆ ಅದು ಸ್ವಲ್ಪ ವೀಕ್ ಆಗುತ್ತೆ ಅನ್ನುವಂಥ ಲೆಕ್ಕಾಚಾರದಲ್ಲಿ ಬೇರೆಯವರಿಗೆ ಪೋಸ್ಟ್ ಕೊಡಿಸುವಂಥ ಲೆಕ್ಕ ಇದೆಯಾ? ಸಹಜವಾಗಿ ಅದೇ ಇದೆ. ಈಗ ಮೊದಲಾರ್ಧಕ್ಕೆ ನಾವು ಉತ್ತರ ಕೊಡೋದಾದ್ರೆ ಈಗ CM ಅವ್ರ ಮನೆಯಲ್ಲಿ ಮೀಟಿಂಗ್ ಆಗಿ ಅಲ್ಲಿಗೆ ಶಾಸಕರು ಸಚಿವರುಗಳು ಬಂದಿದ್ದಿದ್ರೆ ಅದು ತುಂಬಾ ಕಂಪ್ಲೀಟ್ಲಿ ರಾಂಗ್ ಮೆಸೇಜ್. ಕಾಮನ್ ಆದ್ರೂ ಕೂಡ ಈ ಟೈಮಿಂಗ್ ಇದೆಯಲ್ಲ, ರಾಂಗ್ ಟೈಮಿಂಗ್ ಮತ್ತು ರಾಂಗ್ ಮೆಸೇಜ್ ಅನ್ನ ಕೊಡುವಂಥದ್ದು ದೊಡ್ಡ ಮಟ್ಟದಲ್ಲಿ ಆಗ್ತಿತ್ತು. ಆದರೆ ಸತೀಶ್ ಜಾರಕಿಹೊಳಿ ಅವರು ಕೇಂದ್ರಿತವಾಗಿ ಆಗಿರೋದ್ರಿಂದ ಇಲ್ಲಿ ಸತೀಶ್ ಜಾರಕಿಹೊಳಿ ಅವರು ಆಹ್ವಾನ ಮಾಡಿರೋದು ಮತ್ತು ಅಲ್ಲಿಗೆ ಹೋಗಿದ್ದೀವಿ, ಅದು ಅವರು ಸ್ಟ್ರಾಟಜಿ ಅನ್ನೋ ರೀತಿ, CM ಸಹಜವಾಗಿ ಆಪ್ತರಿದ್ದಾರೆ ಅನ್ನೋ ರೀತಿ ಆಗುತ್ತೆ. ಸೊ ಆ ಹಿನ್ನೆಲೆಯಲ್ಲಿ ಅದರ ಜೊತೆಗೆ CM ಆದಿಯಾಗಿ ಎಲ್ಲರೂ ಕೂಡ ಈಗ ಚಿದಾನಂದ ಹೇಳಿದಂತೆ ಸಚಿವರು ಶಾಸಕರುಗಳು ಅವರು ಈಗಷ್ಟೇ ಅಲ್ಲ, ಕಳೆದ ವಿಧಾನಸಭಾ ಚುನಾವಣೆಯಲ್ಲಿಯೇ ತಮ್ಮ ಬೆಂಬಲಕ್ಕೆ ನಿಲ್ಲುವಂತೆ ಭವಿಷ್ಯದಲ್ಲಿ ಹಲವಾರು ಶಾಸಕರುಗಳಿಗೆ ಫಂಡಿಂಗ್ ಇರ್ಬೋದು ಅಥವಾ ಸಂಘಟನಾತ್ಮಕವಾಗಿ ಅಥವಾ ಜಾತಿಯ ವಿಚಾರದಲ್ಲಿ ಅವರವರ ಕ್ಷೇತ್ರಗಳಲ್ಲಿ ವಾಲ್ಮೀಕಿ ಮತಗಳಿರ್ಬೋದು, ಇಂತಹ ಹಲವಾರು ವಿಚಾರಗಳಲ್ಲಿ ಸತೀಶ್ ಜಾರಕಿಹೊಳಿ ಅವರು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೆರವಾಗಿದ್ದಾರೆ. ಸೊ ಮುಂದಿನ 5 ವರ್ಷಗಳ ಸ್ಟ್ರಾಟಜಿಯನ್ನು ಈ ಹಿಂದೆನೇ ಮಾಡಿದ್ದಾರೆ ಅನ್ನುವಂಥದ್ದು ಏನಿದೆ ಅದರ ಎಕ್ಸ್ಟೆಂಡೆಡ್ ವರ್ಷನ್ ಈಗ ನೀವು ಹೇಳಿದಂತೆ KPCC ಅಧ್ಯಕ್ಷಗಿರಿ ಇರೋದ್ರಿಂದಲೇ ಇವರು ಆಸನದಲ್ಲಿ ಬೇರೆ ಸಂಘಟನಾತ್ಮಕವಾಗಿ ಆಗ್ತಾ ಇದ್ದಂಥ ಸಂಘಟನೆಗಳ ನೆರಳಲ್ಲಿ ಆಗ್ತಾ ಇರುವಂಥ ಸಮಾವೇಶವನ್ನು ಪಕ್ಷಕ್ಕೆ ಕನ್ವರ್ಟ್ ಮಾಡ್ತಾರೆ. ಇಲ್ಲಿ ಪಕ್ಷದಲ್ಲಿ ಆಗಬೇಕಾಗಿರುವಂಥ ಒಂದು ಸಮಾವೇಶವನ್ನು ವ್ಯಕ್ತಿಗತವಾಗಿ ಕನ್ವರ್ಟ್ ಮಾಡ್ತಾರೆ. ಅಂಥ ಶಕ್ತಿ ಯಾವಾಗ ಬರುತ್ತೆ? ಕುರ್ಚಿಯ ಒಂದು ಕಾರಣದಿಂದ. ಸೊ ಆ ಕುರ್ಚಿಯನ್ನು ತೆಗಿಬೇಕು, ಇದು ಸೂಕ್ತವಾದ ಸಮಯ. ಮತ್ತೆ ಎಕ್ಸ್ಟೆಂಡ್ ಮಾಡ್ತಾನೆ ಹೋದರೆ ಇದು ನಡೀತಾನೆ ಇರುತ್ತೆ. ಈ ರೀತಿ ಒಂದು ಪೊಲಿಟಿಕಲ್ ಮಾರ್ಕೆಟಿಂಗ್ ಅನ್ನೋ ಕಾರಣಕ್ಕೆ DK ಶಿವಕುಮಾರ್ ಅವ್ರನ್ನ ನೇರವಾಗಿ ಟಾರ್ಗೆಟ್ ಮಾಡಿರುವಂಥದ್ದು ಕಾಣಿಸ್ತಾ ಇದೆ. ಮತ್ತು DK ಶಿವಕುಮಾರ್ ಅವ್ರ ನೇಚರಲ್ಲೂ ಕೂಡ ಇದೆ ಪದೇ ಬುಲ್ಡೋಜ್ ಮಾಡುವಂಥದ್ದು ಮತ್ತು ಡೋಂಟ್ ಕೇರ್ ಆಟಿಟ್ಯೂಡು. ಸಾಧ್ಯ ಆದಷ್ಟು ಅದನ್ನು ಮಾಡಿಫೈ ಮಾಡ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರು ಕೂಡ ಅದು ಇನ್ ಬಿಲ್ಟ್ ಇರೋದ್ರಿಂದ ಅದು ಸಪ್ರೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಆಗ್ತಾನೇ ಇದೆ. ಸೊ ಅದು ಹಾಗಂತ ಸತೀಶ್ ಜಾರಕಿಹೊಳಿ ಅವರು ಸುಮ್ಮನಿದ್ದಾರೆ, ಮಾತನಾಡ್ತಿಲ್ಲ ಅನ್ನೋ ಮಾತ್ರಕ್ಕೆ ಎಲ್ಲವೂ ಕೂಡ ಶಾಂತವಾಗಿದೆ ಅಂತಲ್ಲ. ಅವರು ಕೂಡ ಅವ್ರಿಗೆ ಬೇಕಿರುವಂಥ ಸ್ಟ್ರಾಟಜಿಯನ್ನು ಮಾಡ್ತಾ ಇರುವಂಥದ್ದು. ಮುಂದಿನ KPCC ಅಧ್ಯಕ್ಷರಿಗೆ ಈಗಾಗಲೇ ಪ್ರಬಲವಾಗಿ ಹಕ್ಕೊತ್ತಾಯವನ್ನು ಮಂಡನೆ ಮಾಡಲಿಕ್ಕೆ ಎಲ್ಲ ರೀತಿಯಾದಂಥ ವೇದಿಕೆಯನ್ನು ಸಜ್ಜು ಮಾಡಿ ಮುಂದಿನ CMಗೂ ಕೂಡ ಈಗಾಗಲೇ ಅವರು ಓಪನ್ ಆಗಿ ಹೇಳಿದರೆ ಅದರಲ್ಲೇನು ಹಿಡನ್ ಮಾಡಿರೋವಂಥದ್ದು ಏನೂ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಈ ಒಂದು ಸಭೆ ಏನಿದೆ ಈ ಸಭೆಯ ಮೂಲಕ ಸಂಪೂರ್ಣವಾಗಿ ಸತೀಶ್ ಜಾರಕಿಹೊಳಿ ಪರವಾಗಿ CM ಮತ್ತು ಸಚಿವರುಗಳು ಮತ್ತು ಶಾಸಕರುಗಳು ಒಂದು ಕಡೆ ವಿಸಿಬಲ್ ಆಗಿ ಸಪೋರ್ಟ್ ಇದ್ರೆ, ಕೆಲವು ಕಡೆ ನ್ಯೂಟ್ರಲ್ ಆಗಿರೋರು ಕೂಡ ನಾಳೆ ಬರಬಹುದು ಅನ್ನುವಂಥ ಒಂದು ಇಂಡಿಕೇಶನ್ ಅನ್ನು ಈ ಬಾರಿ ಡೈರೆಕ್ಟ್ ಆಗಿ ಎಂಟ್ರಿ ಕೊಡುವ ಮುಖಾಂತರ ಮುಖ್ಯಮಂತ್ರಿಗಳು ಏನಾದರೂ ಮಾಡಿ ನಾನು ಇರ್ತೀನಿ ಅನ್ನುವಂಥ ಮೆಸೇಜ್ ಇದ್ದಂಗಿದೆ. ಅದ್ರ ಜೊತೆಗೆ ಸಂಪುಟ ಪುನರ್ರಚನೆ ಅನ್ನುವಂಥದ್ದಾದ್ರೆ 1.5 ವರ್ಷ ಅಂತೂ ಗ್ರೇಸ್ ಮಾರ್ಕ್ಸ್ ಅಂದರೆ ಗ್ರೇಸ್ ಪೀರಿಯಡ್ ಸಿದ್ದರಾಮಯ್ಯ ಅವರಿಗೆ, ಅಲ್ಲಿವರೆಗೂ ಟಚ್ ಮಾಡೋಕ್ಕಾಗಲ್ಲ ಅನ್ನುವಂಥದ್ದನ್ನು ನೋಡ್ಬೋದು. ಅಷ್ಟರೊಳಗೆ KPCC ಅಧ್ಯಕ್ಷ ಸ್ಥಾನ ಡೌನ್ ಆದಂಥ ಸಂದರ್ಭದಲ್ಲಿ ನೆಕ್ಸ್ಟ್ ಇನ್ನು ಸತೀಶ್ ಜಾರಕಿಹೊಳಿ ಅವರು KPCC ಅಧ್ಯಕ್ಷರಾದರೆ ಅವ್ರಿಗೂ ಇನ್ನಷ್ಟು ಶಕ್ತಿ ಬರುತ್ತೆ. ಬೇಕಿದ್ರೆ ಅವಾಗ ನನ್ನ ಶಿಷ್ಯನನ್ನು ಬೇಕಿದ್ರೆ CM ಸ್ಥಾನದ ಸಂದರ್ಭದಲ್ಲಿ ಕೂರ್ಲಿಕ್ಕೆ ಬಂದಂಥ ಟೈಮ್ನಲ್ಲಿ ಸಪೋರ್ಟ್ ಮಾಡ್ಬೋದು ಅನ್ನುವಂಥ ಲೆಕ್ಕಾಚಾರನೂ ಇದೆ ಅನ್ಸುತ್ತೆ. ಸತೀಶ್ ಜಾರಕಿಹೊಳಿ ಹೇಳ್ಬಿಟ್ಟಿದ್ದಾರೆ ಈಗಾಗಲೇ 2028ಕ್ಕೆ ನಾನು ಮುಖ್ಯಮಂತ್ರಿ ಆಕಾಂಕ್ಷಿ ಮತ್ತು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತ ಹೇಳಿದ್ರೆ, ಅಂದರೆ 2028ರಲ್ಲಿ ಕೂಡ ಗ್ಯಾಪ್ ಇಲ್ಲ. ನಾನು ಈಗಲೇ ಓಪನ್ ಆಗಿ ಹೇಳ್ಬಿಟ್ಟಿದ್ದಾರೆ DK ಶಿವಕುಮಾರ್ ಎಂಟ್ರಿ ಆಗಬಾರ್ದು ಅನ್ನೋದೊಂದು ಮೆಸೇಜ್ ಪಾಸ್ ಆಗಿರುವಂಥದ್ದು. ಮತ್ತೊಂದು KPCC ಅಧ್ಯಕ್ಷ ಹುದ್ದೆ ಅನ್ನೋದು ಸಾಮಾನ್ಯವಾಗಿ ಅಧ್ಯಕ್ಷರು ಯಾರು ಇರ್ತಾರೆ ಅವರು ಸರ್ಕಾರ ಬಂದರೆ, ಆದರೆ ಈ ಬಾರಿ
2 ಬಾರಿನೂ ಕೂಡ ಸಿದ್ದರಾಮಯ್ಯನವರು ಅಧ್ಯಕ್ಷರು ಇರಲಿಲ್ಲ. ಆದರೆ ಅಲ್ಲಿ ಮಾಸ್ ಲೀಡರು ಅನಿವಾರ್ಯವಾಗಿ ಹೈಕಮಾಂಡ್ ಮಾಡ್ತು. ನೀವು ಇವತ್ತು ಅಷ್ಟೇ ಒಂದು ವೇಳೆ ಸಿದ್ದರಾಮಯ್ಯ ರೆಬಲ್ ಆಗಿ ನಿಂತರೆ ಡಿ ಕೆ ಶಿವಕುಮಾರ್ ಅವರು ಜೀವಮಾನದಲ್ಲಿ CM ಅಲ್ಲ, ಮಂತ್ರಿನೂ ಆಗಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ಸೇ ಬರಲ್ಲ ಆಯ್ತಾ? ಒಂದು CM ಸಿದ್ದರಾಮಯ್ಯ ಒಂದು ವೇಳೆ ಪೂರ್ತಿ ರೆಬಲ್ ಆಯ್ತು, ಅವ್ರ ಟೀಮ್ ರೆಬಲ್ ಆಯ್ತು ಅಂದರೆ ಕಾಂಗ್ರೆಸ್ ಪಾರ್ಟಿ ಏನು ಬೇಕಾದರೂ ಆಗ್ಬೋದು. ಆದರೆ ಡಿ ಕೆ ಶಿವಕುಮಾರ್ ಅವರು ಒಳ್ಳೆ ಸಂಘಟಕ, ಆದರೆ ಅವರ ಅಗ್ರೆಸಿವ್ ನೇಚರು, ಬುಲ್ಡೋಜ್ ನೇಚರು, ಅದು ಅವರಿಗೆ ಅದು ಪರೋಕ್ಷವಾಗಿ ರಾಜಕೀಯವಾಗಿ ಅವರಿಗೆ ತೊಂದರೆ ಆಗ್ತಾ ಇರುವಂಥದ್ದು. ಈಗ ನೋಡಿ, ಒಂದಷ್ಟು ಮೆಸೇಜ್ ಬಂತು ನಿಮಗೆ. ನಾನು ಹೇಳಿದೆ ನಿಮಗೆ ಹುಲ್ಲುಗಾವಲು ಅಂದರೆ ತಾವು ಅರ್ಥ ಮಾಡ್ಕೋಬೇಕು, ಜನಕ್ಕೆ ಅರ್ಥ ಆಗುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಅಂತ ಹುಲ್ಲುಗಾವಲಿನ ಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್, ಜಲಸಂಪನ್ಮೂಲ ಅಂತೇಳಿ ಸುಮಾರು 20,000ಕ್ಕೂ ಹೆಚ್ಚು ಬಜೆಟ್ ಇರ್ತಕ್ಕಂಥ ಹುಲ್ಲುಗಾವಲಿನ ಮಂತ್ರಿಯಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಆ ಹುಲ್ಲುಗಾವಲಿನ ಮಂತ್ರಿ ಆಗೋ ಕಾರಣಕ್ಕಾಗಿ ಅದರಿಂದ ಏನು ಬೇಕಾದರೂ ಮಾಡ್ಬೋದು ಅಂತ. ಆಯಿತಾ? ಎಲ್ಲ ಟೈಮಲ್ಲೂ ರಾಜಕಾರಣದಲ್ಲಿ ಮನಿ ಬೇಕು, ಆದರೆ ಎಲ್ಲ ಟೈಮಲ್ಲೂ ಮನಿ ವರ್ಕೌಟ್ ಆಗಲ್ಲ. ಈಗ ಸಿದ್ದರಾಮಯ್ಯ ವಿತೌಟ್ ಮನಿ ಅವ್ರ ಜೊತೆ MLAಗಳಿದ್ದಾರೆ, 60, 70, 80 ಜನ MLAಗಳಿದ್ದಾರೆ, ಕರ್ರು ಬರ್ತಾರೆ, ಅವ್ರೇನು ದುಡ್ಡು ಕೊಡಬೇಕಂತೇನಿಲ್ಲ. ಬಹುಶಃ ಡಿ ಕೆ ಶಿವಕುಮಾರ್ ಆ ಸ್ಟ್ರಾಟಜಿ ಇಟ್ಕೊಂಡು ನಾನೇನಾದರೂ ನಮ್ಮಲ್ಲಿರ್ತಕ್ಕಂಥ MLAಗಳನ್ನ ತುಂಬಾ ಕ್ಲಿಯರ್ ಇದೆ ಪೃಥ್ವಿ. ಕಾಂಗ್ರೆಸ್ನ ಕೋರ್ ಸ್ಟ್ರೆಂತ್, ಕೋರ್ ವೋಟ್ ಬ್ಯಾಂಕ್ ಇರುವಂಥದ್ದು ಅಹಿಂದ. ಆದರೆ ಡಿ ಕೆ ಶಿವಕುಮಾರ್ ಅವರ ಸ್ಟ್ರೆಂತ್ ಏನು, ಸಿದ್ದರಾಮಯ್ಯ ಸ್ಟ್ರೆಂತ್ ಏನು, ವಾಲ್ಮೀಕಿ ಪ್ರಬಲ ನಾಯಕ ನಿಂತ್ಕೊಳ್ತಾ ಇದ್ದೀನಿ. ಸತೀಶ್ ಜಾರಕಿಹೊಳಿ ಅವರ ಈಗ ನೋಡಿ, ಹಾಸನ್ ಪ್ರೋಗ್ರಾಮ್ ಅಲ್ಲಿ ಡಿ ಕೆ ಶಿವಕುಮಾರ್ಗೆ ಸ್ಪೀಚ್ ಮಾಡೋಕ್ಕೆ ಜನನೇ ಬಿಡಲಿಲ್ಲ. ಸಿದ್ದರಾಮಯ್ಯ ಹೆಸರು ಹೇಳಿದ್ರು, ಕೂಗ್ತಾ ಇದ್ರು. ಸಿದ್ದರಾಮಯ್ಯ ಘೋಷಣೆಗೂ 5 ನಿಮಿಷ ಆಯ್ತು, 6 ನಿಮಿಷ ಲಾಸ್ಟಿಗೆ ಅವ್ರಿಗೆ ಅನಿಸ್ಬಿಡ್ತಿದ್ದು ಯಾಕೆ ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು 10 ಪೇಜ್ ರೆಡಿ ಮಾಡ್ಕೊಂಡ್ಬಂದಿದ್ರು ಭಾಷಣ ಮಾಡೋಕ್ಕೆ. ಇದೇನೋ ವರ್ಕೌಟ್ ಆಗಲ್ಲ ಅಂತ ಸಾಯವರೆಗೂ ಬಂಡೆ ನಿಲ್ತೀನಿ ಅಂತ ಹೇಳಿ ಸೈಲೆಂಟ್ ಆದರು. ಅವರು ಭಾಷಣ ಅಷ್ಟೇ ಅವರು ಡಿಸ್ಟರ್ಬ್ ಆದರು. ಆ ಮುಖಾಂತರ ಅದಕ್ಕೆ ಕೌಂಟ್ರ್ ಕೊಡಬೇಕಂತೇಳಿ ಭಾರತ ಕಾರ್ಯಕ್ರಮವನ್ನು ಮಾಡಿದ್ರು. ಅದಕ್ಕೂ ಕೌಂಟ್ರ್ ಕೊಡೋಕ್ಕೆ CM ಅದು ಸರ್ಕಾರಿ ಕಾರ್ಯಕ್ರಮ ಒಂದು ದಿನ ಅರ್ಧ ದಿನ ಪರಿವರ್ತಿಸಬೇಕಂತೇಳಿದ್ರೆ ಅಲ್ಲಿ ಮಹಾತ್ಮ ಗಾಂಧಿ ಪ್ರತಿಮೆ ಇನಾಗ್ರೇಷನ್ಗೆ ಸ್ಟ್ರಾಟಜಿ ಮಾಡಿದರು. ಎಲ್ಲವೂ ನಡೀತಾ ಇತ್ತು. ಬಟ್ ಇಲ್ಲಿ ಮೇನ್ಲಿ ಸಿದ್ದರಾಮಯ್ಯನವರು ಅಂದರೆ ಈಗ ಬರೀ ಒಂದೇ ಕುರುಬ ಸಮುದಾಯವನ್ನೇ ತಗೊಂಡ್ರೆ ಹತ್ತತ್ರ 160ರಿಂದ 170 ಕಾನ್ಸ್ಟಿಟ್ಯೂಯನ್ಸಿಯಲ್ಲಿ ಮಿನಿಮಮ್ 5-10% ಕುರುಬ ಸಮುದಾಯದ ವೋಟ್ಸ್ ಇದೆ. ನಿರ್ಣಾಯಕ ಅದು. ಆಮೇಲೆ ಒಂಥರ ಸಾಲಿಡ್ ಆಗಿ ನಿಂತ್ಕೊಳ್ಳುವಂಥ ಒಂದು ಸಮುದಾಯ. ಸಿದ್ದರಾಮಯ್ಯನವ್ರನ್ನ ಸ್ವಲ್ಪ ಡಿಸ್ಟರ್ಬ್ ಮಾಡಿ ಏನಾದರೂ ಕೆಳಗಿಳಿಸಿದಂಥ ಸಂದರ್ಭದಲ್ಲಿ ಅಲ್ಲಿನ ಶಾಸಕರಿಗೆ ಆತಂಕ. ಅಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಬೇಕು ಅಂತಿದ್ರು ಕೂಡ ನಾವು ಸಿದ್ದರಾಮಯ್ಯನವರ ವಿರುದ್ಧ ಹೋದ್ರೆ ನಾವು ಸೋಲ್ತೀವಿ ಅನ್ನುವಂಥದ್ದು ಕೂಡ ಲೆಕ್ಕಾಚಾರಗಳಿದೆ ಶಾಸಕರಿಗೆ. ಬೇಡ, ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಅವ್ರನ್ನ ಪದೇ ಪದೇ ಕರೀತಾರೆ, ಕ್ಷೇತ್ರಕ್ಕೆ ಬಂದು ಪ್ರಚಾರ ಮಾಡಿ ಬರಬೇಕು ಸಿದ್ದರಾಮಯ್ಯ ಸಾಹೇಬ್ರು ಅಂತ? ಅದೇ ಕಾರಣ. ಸೊ ಪ್ಯಾನ್ ಕರ್ನಾಟಕ ಇರುವಂಥ ವೋಟ್ ಬ್ಯಾಂಕ್ ಏನಿದೆ, ಒಬ್ಬ ದಲಿತ ವೋಟರ್ ಇಲ್ಲದೆ ಇರುವಂಥ ಕ್ಷೇತ್ರಗಳಿಲ್ಲ. ಮುಸ್ಲಿಂ ವೋಟ್ ಬ್ಯಾಂಕು ಆಲ್ಮೋಸ್ಟ್ ಮೋರ್ ದೆನ್ ಎಷ್ಟೊಂದು ಕಡೆ ಪ್ಯಾನ್ ಕರ್ನಾಟಕ ಇದೆ. ವಾಲ್ಮೀಕಿ ವೋಟ್ ಬ್ಯಾಂಕ್ ಹೇಗಿದೆ. ಸೊ ಚಿಕ್ಕ ಪುಟ್ಟ ಜಾತಿಗಳ ವೋಟ್ ಬ್ಯಾಂಕ್ ಅದೆಲ್ಲದಕ್ಕೂ ಕೂಡ ಇವಾಗ ಸಾಲಿಡ್ ಆಗಿ ಕಾಣ್ತಾ ಇರೋ ಸಿದ್ದರಾಮಯ್ಯ. ಅನ್ಕ್ವಶ್ಚನಬಲ್ ಐ ಥಿಂಕ್ OBC ಲೀಡರ್ ಅಂತ ಹೇಳಿದ್ರು ತಪ್ಪಾಗ. ನಿಮಗೆ ಅಲ್ಪಸಂಖ್ಯಾತರು ಕೂಡ ಸಿದ್ದರಾಮಯ್ಯ ಒಪ್ಕೊಂತಾರೆ, ಜಮೀರ್ ಒಪ್ಕೊಂತಾರ ಇಲ್ಲ ಗೊತ್ತಿಲ್ಲ, ಬಟ್ ಸಿದ್ದರಾಮಯ್ಯರನ್ನು ಒಪ್ಕೊಂತಾರೆ.